ಆಪೋಸಿಟೇ ಕಾಡು. ಆಪೋಸಿಟ್ ಕಾಡು. ಇಲ್ಲಿ ಕ್ಯಾಂಪು. ಇಲ್ಲಿ ಕ್ಯಾಂಪ್ ಇದೆ. ಸೊ ಇಲ್ಲೇ ಕ್ಯಾಂಪ್ ಏನಕ್ಕೆ ಬೇಕು ಅಂತಂದರೆ ನಮಗೆ ಯಾವುದೇ ಒಂದು ಆನೆ ಸಾಕಬೇಕು ಅಂತಂದರೆ ಮೇಯ್ನ್ ನೀರು ಸೋರ್ಸ್ ಬೇಕು. ವಾಟರ್ ಸೋರ್ಸ್ ನಮಗೆ ಇದು ಗಾಜನೂರು ಡ್ಯಾಮ್ನ ಬ್ಯಾಕ್ ವಾಟರ್ ಇರೋದ್ರಿಂದ ಸೊ ನಮಗೆ ಎನಿ ಟೈಮ್ ನೀರು ಇರುತ್ತೆ ಅನ್ನೋದೊಂದು ಗ್ಯಾರಂಟಿ ಇದೆ. ಬೇಸಿಗೆಲೆಲ್ಲ ಪ್ರಾಬ್ಲಮ್ ಆಗಲ್ವಾ ಸರ್? ಇಲ್ಲ, ಈಗ ಬೇಸಿಗೆಲಿ ಅದೇ ಹಿಂದೆ ಹೋಗುತ್ತೆ, ಸ್ವಲ್ಪ ನೀರು ಕಡಿಮೆ ಆಗುತ್ತೆ. ಪೂರ್ತಿ ಕಡಿಮೆ ಆಗೋ ಅಷ್ಟರಲ್ಲಿ ಮಳೆ ಏನಾದರೂ ಬಂತಂದರೆ ಬರುತ್ತೆ. ಸೊ ಇಲ್ಲಿ ತನಕ ಈಗ ಅಲ್ಲಿ ನೋಡ್ಬೋದು ಆನೆಗೆ ಸ್ನಾನ ಮಾಡಿಸೋದು ಅದೆಲ್ಲ ಮಾಡೋದಕ್ಕೆ ಹಿಂದೆ ಅಲ್ಲಿ ಮರ ಕಾಣಿಸ್ತಿದೆಯಲ್ಲ, ಅಲ್ಲಿ ತನಕನೂ ಹಿಂದಕ್ಕೆ ಹೋಗುತ್ತೆ. ಓಕೆ. ಯಾವ್ದು ಇದು ನದಿ ಹಾಗಾದ್ರೆ? ಇದು ತುಂಗಾ ನದಿ. ತುಂಗಾ ನದಿ ಅಂದ್ರೆ ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ನೀರು ಇರುತ್ತೆ ಸರ್? ಮಳೆಗಾಲದಲ್ಲಿ ತುಂಬ ಬರುತ್ತೆ, ನೀರು ಬರುತ್ತೆ, ಮೇಲೆ ತನಕ ಬರುತ್ತೆ. ಸೊ ಅಲ್ಲಿಗೆ ಹೋಗ್ಬೋದು. ನಮ್ಮ ವೀಕ್ಷಕರು ಪ್ರವೇಶ ಇಲ್ಲ ಅಂದ್ರೆ ನಾವು ಪರ್ಮಿಷನ್ ತಗೊಂಡಿದ್ದೀವಿ ಸರ್. ಯೂಶಲಿ ಅದೇ ಹೇಳಿದ್ನಲ್ಲ ಸರ್, ಈಗ ಆನೆ ಪಳಗಿಸೋವಂಥ ಜಾಗ ಇದೆ, ಅಲ್ಲಿಗೆ ಆ ಪಬ್ಲಿಕ್ಸ್ ಅಥವಾ ಬೇರೆ ಯಾರೂ ಎಂಟ್ರಿ ಇಲ್ಲ, ನಮ್ಮ ಸ್ಟಾಫ್ ಮಾತ್ರ. ಅದು ಸ್ಟಾಫಲ್ಲಿ ಯಾರು ಅಂತಂದರೆ ಅಲ್ಲಿ ಯಾವುದಾದ್ರು ಆನೆ ಪಳಗಿಸ್ಲಿಕ್ಕೆ ಹಾಕಿದರೆ ಆನೆ ಪಳಗಿಸ್ಲಿಕ್ಕೆ ಅಂತ ಹೇಳಿ ಯಾರು ಇಬ್ಬರು, ಒಬ್ಬ ಮಾವುತ ಒಬ್ಬ ಕಾವಡಿ ಕೊಟ್ಟಿರ್ತೀವಿ, ಅವ್ರ ಜೊತೆಗೆ ಒಂದಷ್ಟು ಜನ ಸಪೋರ್ಟಿಂಗ್ ಸ್ಟಾಫ್ ಇರ್ತಾರೆ. ಇಬ್ಬರು ಮಾವುತ ಮತ್ತು ಕಾವಡಿ ಅಲ್ಲೇ ಇರ್ತಾರೆ ಯಾವಾಗ್ಲೂ. ಆನೆ ಪಳಗಿಸಿ ಹೊರಗಡೆ ತೆಗೆದು ಅದಕ್ಕೆ ಟ್ರೈನಿಂಗ್ ಮಾಡಿ ಇಲ್ಲಿಗೆ ತರೋ ತನಕನೂ ಅದ್ರ ಜೊತೆನೇ ಇರ್ತಾರೆ. ಸೊ ಇನ್ನು ಅದಕ್ಕೆ ಸಪೋರ್ಟಿಂಗ್ ಸ್ಟಾಫ್ ಏನಿರ್ತಾರೆ ಅವ್ರು ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಇಲ್ಲ, ಯೂಶ್ವಲಿ ಅಂದರೆ ಇವತ್ತು ಆ್ಯಕ್ಚುಲಿ ಇನ್ನೂ ಕಡಿಮೆನೇ ಇದ್ದಾರೆ ಜನ. ಬೆಳಗ್ಗೆ ನೋಡಿದರೆ 8 ಗಂಟೆ ಬಂದಿದ್ದಾರೆ. 8 ಅಂದರೆ ಮುಂಚೆ 7:30 11:30 ತನಕ ಇತ್ತು ಟೈಮಿಂಗ್ಸ್ ಇದು. ಸೊ ಆವಾಗಿಂದ 7:30 ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದಂಥವ್ರು ಈಗ ಅದೇ ರುಟೀನ್ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಕ್ಯಾಂಪ್ ಸ್ಟಾರ್ಟ್ ಆಗೋದು 8:30 1 ಗಂಟೆ ತನಕ ಇರುತ್ತೆ. ಸೊ 8:30 ಪರ್ಮಿಷನ್ ಇದೆ. ಸೊ ಇವಾಗ ಇವ್ರು ಬಂದು ಆನೆಗಳು ನೋಡ್ಲಿಕ್ಕಿರುತ್ತೆ, ಮತ್ತು ಆನೆಗಳಿಗೆ ಸ್ನಾನ ಮಾಡಿಸ್ಬೋದು ನೀರಲ್ಲಿ ಇಳಿದು. ಈಗ ಅಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾರಲ್ಲ ನಮ್ಮ ಸ್ಟಾಫು, ಸೊ ಅದಕ್ಕೆ ಚಾರ್ಜಸ್ ಇದೆ, ಗೌರ್ಮೆಂಟಿಂದ ರೆಕಮೆಂಡ್ ಮಾಡಿರೋ ಅಷ್ಟು ಚಾರ್ಜಸ್ ಇದೆ. ಆ ಚಾರ್ಜಸ್ನ ಪೇ ಮಾಡಿ ಟಿಕೆಟ್ ತೊಗೊಂಡು ಬಂದು ಇಲ್ಲಿ ಆನೆ ಸ್ನಾನ ಮಾಡಿಸೋದೆಲ್ಲ ಮಾಡ್ತಾರೆ. ಸ್ನಾನ ಮಾಡಿಸಿ ವಾಪಸ್ ಕರ್ಕೊಬರ್ತಾ ಇದ್ದಾರೆ, ಅದ್ರ ಜಾಗಕ್ಕೆ ನಿಲ್ಲಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಸೊ ಇವರೇ ಫಸ್ಟ್ ಬಂದಿದ್ದು. ಸೊ ನಾನು ನಿಮಗೆ ಆವಾಗಲೇ ಹೇಳಿದ್ನಲ್ಲ, ಬೇಗ ಈಗ ನೋಡಿ ಇಷ್ಟೊತ್ತು ತನಕ ಸ್ನಾನ ಮಾಡಿಸಿದ್ದಾರೆ, ಮರಿ ಆಲ್ರೆಡಿ ಮಣ್ಣಾಯಿತು, ಅಲ್ಲಿ ಬರ್ತಾ ಮಣ್ಣಲ್ಲಿ ಅಲ್ಲೇ ಬೀಳ್ತು, ಒದ್ದಾಡ್ತು, ಆಲ್ರೆಡಿ ಬರ್ತಾ ಇದೆ. ಸೊ ಅದು ಮರಿ ಆಗೇನೆ. ಈಗ ಮಕ್ಕಳ ಸ್ವಭಾವ ಏನು, ಆನೆ ಲದ್ದಿ. ಸೊ ಈಗ ನೆಕ್ಸ್ಟ್ ಇವ್ರು ಬರ್ತಾರೆ. ಈಗ ಯಾವ ಆನೆ ಲದ್ದಿ ಹಾಕೋಗಿರುತ್ತೆ ಅವ್ರು ಬಂದು ಆ ಲದ್ದಿ ತೆಗೆದು ಸೈಡ್ಗೆ ಹಾಕಬೇಕು. ಹೋಗುವಾಗ ಹಾಕೊಂಡು ಹೋಗಿರೋದು ಅವ್ರಿಗೆ ಗೊತ್ತಿರುತ್ತಲ್ಲ. ನಮ್ಮಲ್ಲೂ ಕೆಲಸ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ಯೂಶಲಿ ಜಗಳ ಆಗ್ತಾ ಇರುತ್ತೆ. ನಮ್ಮ ಮನೆ ಎಲ್ಲಪ್ಪ ನಿಮ್ಮ ಮನೆ ಅಂತ ಆತರ